ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನದ ರಾಜನಾಗಿ ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದು ಅರಮನೆ ಕಟ್ಟಿದ್ದಾನೆ, ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಅಂತ. ಈ ಪ್ಯಾಲೇಸ್ನ ಇವತ್ತು ನಿಮಗೆ ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಖಿಲೇಶ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಗ್ತಾ ಇದ್ದೀನಿ ಮೈಸೂರು ಸಂಸ್ಥಾನದ ರಾಜನಾಗಿ 1782ನೇ ಇಸವಿಯಿಂದ 1799ನೇ ಇಸವಿವರೆಗೂ ಮೈಸೂರು ಸಂಸ್ಥಾನದ ರಾಜನಾಗಿ ಆಳ್ವಿಕೆ ಮಾಡಿ 4ನೇ ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಮೈಸೂರು ಸಂಸ್ಥಾನಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಿಟ್ಟ ಟಿಪ್ಪು ಸುಲ್ತಾನ್ ಅವರು ನಿರ್ಮಾಣ ಮಾಡಿರುವ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಬನ್ನಿ, ಒಳಗಡೆ ಏನಿದೆ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ಟಿಪ್ಪು ಸುಲ್ತಾನ್ ಅರಮನೆಗೆ ಒಳಗಡೆಗೆ ಎಂಟ್ರಿ ಮಾಡಬೇಕು ಅಂದರೆ 20 ರೂಪಾಯಿ ಇರುತ್ತೆ, ಟಿಕೆಟ್ ಇರುತ್ತೆ. ಟಿಕೆಟ್ 20 ರೂಪಾಯಿ ಪೇ ಮಾಡಿ ಒಳಗಡೆಗೆ ಬಂದರೆ ನಮಗೆ ಎಂಟ್ರೆನ್ಸಲ್ಲಿ ಈ ಥರ ಕಾಣಿಸುತ್ತೆ ಅರಮನೆ. ಇನ್ನು ಈ ಅರಮನೆನ ಕಟ್ಟೋದಕ್ಕೆ 10 ವರ್ಷಗಳ ಕಾಲ ಟೈಮ್ ತಗೊಂಡಿದ್ದಾರೆ. ಈ ಟಿಪ್ಪು ಸುಲ್ತಾನ್ ಅರಮನೆನ ಬಿಲ್ಡ್ ಮಾಡೋಕ್ಕೆ ನೀವು ನೋಡ್ತಾ ಇರ್ಬೋದು. ಇದು ಅರಮನೆಯ ಮೇನ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ, ಏನೇನಿರುತ್ತೆ ನೋಡೋಣ. ಈ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ಗೆ ಸುಮಾರು 200 ವರ್ಷಕ್ಕೂ ಅಧಿಕ ಇತಿಹಾಸವಿದೆ. ಈ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ನ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದು 1781ನೇ ಇಸ್ವಿಯಲ್ಲಿ ಅಂದಿನ ರಾಜನಾಗಿದ್ದ ನವಾಬ್ ಹೈದರ್ ಅಲಿ ಖಾನ್ ಅವರು ಈ ಅರಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಮುಗಿದಿದ್ದು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ 1791ನೇ ಇಸ್ವಿಯಲ್ಲಿ. ಅಂದರೆ ಸುಮಾರು 10 ವರ್ಷ ಟೈಮ್ ತಗೊಂಡಿದ್ದಾರೆ ಈ ಅರಮನೆನ ನಿರ್ಮಾಣ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಅರಮನೆ ಯಾವ ಥರ ಇದೆ ಅಂತ. ಇನ್ನು ಈ ಅರಮನೆಯನ್ನು 2 ಭಾಗದಲ್ಲಿ ನಾವು ನೋಡ್ಬೋದು. ಒಂದು ಮೇಲ್ಭಾಗ, ಇನ್ನೊಂದು ಕೆಳಭಾಗ ಅಂತ. ಕೆಳಭಾಗದಲ್ಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ನಡೆದಿದ್ದಂತಹ ಯುದ್ಧಗಳು ಅಥವಾ ಅವರು ಯೂಸ್ ಮಾಡ್ತಿದ್ದಂಥ ಖಡ್ಗ, ಅವರು ಯೂಸ್ ಮಾಡ್ತಿದ್ದಂಥ ಪಿರಂಗಿಗಳು, ಯುದ್ಧದ ಟೈಮಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ನಾವಲ್ಲಿ ವಾಲಲ್ಲಿ ಹಾಕಿರುವ ಫೋಟೋ ಫ್ರೇಮ್ ನೋಡೋದ್ರ ಮುಖಾಂತರ ತಿಳ್ಕೊಬೋದು. ನಾವು ನೋಡ್ತಾ ಇರುವಂಥ ಫೋಟೋ ಇದೆಯಲ್ಲ, ಇದು ಟಿಪ್ಪು ಸುಲ್ತಾನ್ ಅವರ ಸಿಂಹಾಸನ. ಇದು ಟಿಪ್ಪು ಸುಲ್ತಾನ್ ಯೂಸ್ ಮಾಡ್ತಿದ್ದಂಥ ಖಡ್ಗ ಅಂದರೆ ಕತ್ತಿ. ಇನ್ನು ಈ ಪ್ಯಾಲೇಸ್ಗೆ ಸಂಬಂಧಪಟ್ಟಂಗೆ ಅಲ್ಲಿರುವ ಗೈಡ್ ಹೇಳೋ ಪ್ರಕಾರ ಇಲ್ಲಿ ಟಿಪ್ಪು ಸುಲ್ತಾನ್ ಜನರಿಗೆ ತೀರ್ಪು ಕೊಡ್ತಿದ್ದ ಅಂತ. ಈಗ ಯಾವುದಾದ್ರೂ ಘಟನೆಗಳು ನಡೆದಾಗ ಅಥವಾ ಏನಾದ್ರು ಕೇಸ್ ಆದಾಗ ಜನರು ಇಲ್ಲಿ ಬಂದು ಟಿಪ್ಪು ಸುಲ್ತಾನ್ ಹತ್ರ ಪರಿಹಾರ ಕೇಳಿದಾಗ ಅವರು ತೀರ್ಪು ಕೊಡ್ತಿದ್ದಂಥ ಜಾಗ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರ್ಬೋದು 200 ವರ್ಷಗಳ ಹಿಂದೆಯೇ ಯಾವ ಥರ ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ ನೋಡಿ. ಕೆಲವೊಂದನ್ನು ವುಡ್ ಯೂಸ್ ಮಾಡಿದ್ದಾರೆ, ಕೆಲವೊಂದನ್ನು ಮಣ್ಣಿಂದನೇ ಕಟ್ಟಿದ್ದಾರೆ. ಅಲ್ಲಿ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಕಾಲಮ್ ಥರ ಡಿಸೈನ್ ಡಿವೈಡ್ ಮಾಡಿದ್ದಾರೆ. ಇನ್ನು ಟಿಪ್ಪು ಸುಲ್ತಾನ್ ರವರು ಇದೇ ಜಾಗದಲ್ಲಿ ಕೂತ್ಕೊಂಡು ತೀರ್ಪು ಕೊಡ್ತಿದ್ರಂತೆ. ನೀವು ನೋಡ್ತಾ ಇರ್ಬೋದು, ಇದೇ ಜಾಗ ಇದು. ಈ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಕೂತ್ಕೊಂಡು ತೀರ್ಪು ಕೊಡ್ತಿದ್ರೆ ಅಕ್ಕಪಕ್ಕದಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಿದ್ರಂತೆ ಮತ್ತು ಸೈನಿಕರುಗಳಿರ್ತಿದ್ರಂತೆ. ಇದೇ ಜಾಗದಲ್ಲಿ ಟಿಪ್ಪು ಕೂತ್ಕೊಳ್ತಿದ್ರು. ಇನ್ನು ಕೆಳಗಡೆ ಎಲ್ಲ ಸಾರ್ವಜನಿಕರು ಅಥವಾ ಸಾಮಾನ್ಯ ಪ್ರಜೆಗಳು ಬಂದು ತೀರ್ಪನ್ನ ಕೇಳ್ತಿದ್ರು ಅಂತ ಅಲ್ಲಿನ ಗೈಡ್ ಹೇಳ್ತಿದ್ರು. ಇದು ಟಿಪ್ಪು ಸುಲ್ತಾನ್ ಅರಮನೆಯ ಸುತ್ತ ಇರುವಂಥ ಜಾಗ, ತುಂಬ ಚೆನ್ನಾಗಿದೆ. ಇನ್ನು ಈ ಟಿಪ್ಪು ಸುಲ್ತಾನ್ ಅರಮನೆಗೆ ಮೇಲ್ಭಾಗಕ್ಕೆ ಹೋಗೋದಕ್ಕೆ 2 ದಾರಿ ಇದೆ, ಕೆಳಗೆ ಬರೋದಕ್ಕೂ ಕೂಡ 2 ದಾರಿ ಇದೆ. ಮೆಟ್ಟಲಿನ ವ್ಯವಸ್ಥೆ ಇದೆ, ನೀವು ನೋಡ್ತಾ ಇರ್ಬೋದು. ಇನ್ನು ಈ ಟಿಪ್ಪು ಸುಲ್ತಾನ್ ಅರಮನೆ ಕೂಡ ಒಂದು ಐತಿಹಾಸಿಕ ಜಾಗ. ಯಾಕೆಂದರೆ ಇದಕ್ಕೆ 200 ವರ್ಷಗಳ ಇತಿಹಾಸವಿದೆ. ಇದರಲ್ಲಿ ನಾವು ನೋಡುವಂಥದ್ದು, ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಇಲ್ಲಿ ನೀವು ಒಮ್ಮೆ ಭೇಟಿ ಕೊಟ್ಟರೆ, ಇಲ್ಲಿರುವ ಗೈಡ್ಗಳನ್ನ ನೀವು ಭೇಟಿ ಮಾಡಿದ್ರೆ ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿರುವ ವಿಶೇಷತೆ, ಇಲ್ಲಿ ನಡೆದಿರುವ ಘಟನೆಗಳ ಬಗ್ಗೆ, ಅಥವಾ ಇಲ್ಲಿ ಟಿಪ್ಪು ಸುಲ್ತಾನ್ ಯಾವ ರೀತಿ ತೀರ್ಪು ಕೊಡ್ತಿದ್ದಾನೆ ಅದ್ರ ಬಗ್ಗೆ ಎಲ್ಲ ಇಲ್ಲಿ ವಿವರಣೆ ಕೊಡ್ತಾರೆ. ಸೊ ನೀವು ಫ್ರೀ ಇದ್ದ ಟೈಮಲ್ಲಿ ಅಥವಾ ಹಾಲಿಡೇಗಳಲ್ಲಿ ನಿಮ್ಮ ಫ್ಯಾಮಿಲಿ ಸಮೇತ ಮಕ್ಕಳ ಜೊತೆಲಿ ಇಲ್ಲಿಗೊಮ್ಮೆ ಭೇಟಿ ಕೊಡಿ. ತುಂಬ ಚೆನ್ನಾಗಿದೆ ಜಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.